ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮಹಾರಾಜರು ನಿಮ್ಮೆಲ್ಲ ಒಳ್ಳೆಯ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡಲಿ ಅಂತೇಳಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ಸೇವೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಕೊದ್ದೇನೆ. ಈ ಸೇವೆ ನಿಮ್ಗೆಲ್ಲರಿಗೂ ಗುರ್ತೈತೆ ಗೊತ್ತಿಲ್ಲ, ಆದ್ರೆ ಸ್ವಾಮಿ ಮಹಾರಾಜರ ಅಂದ್ರೆ ದಿಂಡೋರಿ ಪ್ರಣೀತ್ವದಿಂದ ಈ ದೀಪ ಅಮಾವಾಸ್ಯೆ, ಆಟಿ ಅಮಾವಾಸ್ಯೆ ಅಥವಾ ಗತಹಾರಿ ಅಮಾವಾಸ್ಯೆಗೆ ನಮ್ಮ ಮನ್ಯಾಗ ದೀಪ ಪೂಜನೆ ಮಾಡೋದಿರ್ತೈತಿ. ಇದರಿಂದ ಏನಾಗ್ತೈತಿ ಅಂದ್ರೆ ನಮ್ಮ ಮನ್ಯಾಗಿರುವಂಥ ಎಲ್ಲ ಕಷ್ಟಗಳು ದೂರ ಆಗಿ, ದೀಪ ಅಂದರೆ ಯಾತ್ರ ಸಂಕೇತ, ಒಂದು ಪೂಜೆ ಸಂಕೇತ, ಶುಭದ ಸಂಕೇತ, ಜ್ಞಾನದ ಸಂಕೇತ, ಬೆಳಕಿನ ಸಂಕೇತ. ನಮ್ಮ ಕಷ್ಟಗಳ ದಿನಗಳು ಸಂಪೂರ್ಣವಾಗಿ ನಮ್ಮಿಂದ ದೂರ ಆಗಿ ಸುಖದ ಸಂಕೇತಗಳಾಗಿ ದೀಪವನ್ನು ನಾವು ಪೂಜನೆಯನ್ನು ಮಾಡುವಂಥ ಒಂದು ದಿನ ಆಗೈತಿ. ಈ ದಿನ ಕೆಲವೊಂದು ಸೇವೆಗಳನ್ನ, ಕೆಲವೊಂದು ಪೂಜೆಗಳನ್ನ ನಾವು ಮಾಡೋದ್ರಿಂದ ನಮ್ಮ ಜೀವನದಲ್ಲಿರುವಂಥ ಕಷ್ಟಗಳನ್ನು ನಾವು ಬೇಗ ದೂರ ಮಾಡ್ಕೋಬೋದು. ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿರಿ. ಯಾವ ರೀತಿ ಇದಕ್ಕಿನ್ನ ನೀವು ಏನೂ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯಾಗಿರುವಂಥ ಸಾಹಿತ್ಯಗಳಿಂದ ನೀವು ಮಾಡುವಂಥ ಪೂಜೆಯನ್ನು ಇವತ್ತು ಸರಳವಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಕೋದೇನು. ಮೊದಲನೇದಾಗಿ ಅಮಾವಾಸ್ಯೆ ಯಾವಾಗ ಆರಂಭ ಆಗೋದೈತಂದ್ರೆ 11 ತಾರೀಕು, ಆಗಸ್ಟ್ 11 ತಾರೀಕು ರಾತ್ರಿ ಮಧ್ಯರಾತ್ರಿ 1:53 ಅಮಾವಾಸ್ಯೆ ಪ್ರಾರಂಭ ಆಗೋದೈತಿ. ಮತ್ತು ಅಮಾವಾಸ್ಯೆ 12 ತಾರೀಕು ರಾತ್ರಿ 11 ಗಂಟೆಯಾಗಿ 6 ಪೂರ್ಣ ಆಗೋದೈತಿ. ಹಾಗಾದ್ರೆ ಸಮಾಪ್ತಿ ಆಗೋದೈತಿ. ಹಾಗಾಗಿ ನಮ್ಗೆ ಸೂರ್ಯೋದಯದ ತಿಥಿಯನ್ನು ನಾವು ಅಮಾವಾಸ್ಯೆ ಹುಣ್ಣಿಮೆಯಾಗಿ ಆಚರಣೆ ಮಾಡ್ತೇವೆ. ಹಾಗಾಗಿ ಅಮಾವಾಸ್ಯೆ 12 ತಾರೀಕು ಆಗಸ್ಟ್ 12, 2026 ಈ ದಿನ ಸಂಪೂರ್ಣ ದಿನ ಅಮಾವಾಸ್ಯೆ ಇರ್ತೈತಿ. ಈ ದಿನ ನೀವು ಈ ಪೂಜೆಯನ್ನು ಮಾಡೋದೈತಿ. ಅಮಾವಾಸ್ಯೆ ಅಂದರೆ ಕೆಲವೊಂದು ಜನ ತಮಗೆ ತಾವು ನಿರ್ಬಂಧನೆಗಳನ್ನ ಹಾಕೊಂಡಿರ್ತಾವೆ. ಹೊಸ ತೊಗೋಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು. ನೋಡ್ರಿ, ಅಮಾವಾಸ್ಯೆ ಅಂದ್ರೆ ನಮ್ಮ ಜೀವನದಲ್ಲಿರುವ ಕಷ್ಟಗಳನ್ನು ದೂರ ಮಾಡ್ಕೋವಂಥ ದಿನ ಆಗಿರ್ತಾವೆ. ಅಮಾವಾಸ್ಯೆ ಹುಣ್ಣಿಮೆ ಆಗಲಿ ಕೆಲವೊಂದು ಸೇವೆಗಳು ನಮ್ಗೆ ಗುರ್ತೈತಂದ್ರೆ ಆ ಸೇವೆಯಿಂದ ನಮ್ಮ ಜೀವನದಾಗಿರುವ ಕಷ್ಟಗಳು ನಾವು ದೂರ ಮಾಡ್ಕೋವಂಥ ದಿನ ಆಗಿರ್ತೈತೆ. ಹಾಗಾಗಿ ಕೆಲವೊಂದು ತಪ್ಪುಗಳು ಮಾಡ್ಬೋದು. ಅಂದ್ರೆ ಮೊದಲನೇದಾಗಿ ಅಮಾವಾಸ್ಯೆ ಅಂದ್ರೆ ನಾವು ಮನೆಯೆಲ್ಲ ಕ್ಲೀನ್ ಮಾಡಿ. ಈಗಂತೂ ಶ್ರಾವಣ ಮಾಸ, ಇದನ್ನ ಹಬ್ಬಗಳ ಸರಮಾಲೆನೇ ಸ್ಟಾರ್ಟ್ ಆಯಿತು. ಪ್ರತಿದಿನ ಶ್ರಾವಣ ಮಾಸ ಆದ ಕೂಡಲೇ ದಸರಾ, ಗಣೇಶ ಚತುರ್ಥಿ, ದೀಪಾವಳಿ, ಇದೇ ರೀತಿ ನಾವು ಹಬ್ಬಗಳ ಒಂದಾದ ಕೂಡಲೇ ಒಂದು ಬರ್ತಿರ್ತಾವೆ ಅಂತ ದೀಪಗಳು ಪ್ರತಿಯೊಂದಕ್ಕೂ ನಾವು ಮಾಡ್ತೇವೆ. ಪ್ರತಿದಿನ ನಾವು ನಿತ್ಯ ದೇವ್ರ ಪೂಜೆ ಮಾಡಬೇಕಾದ್ರೆ ದೀಪದ ಪೂಜೆ ಮಾಡ್ಕೊಂಡು ನೆಕ್ಸ್ಟ್ ನಾವು ದೇವ್ರ ಪೂಜೆಯನ್ನು ಮಾಡ್ತೇವೆ. ಹಾಗಾಗಿ ದೀಪಕ್ಕೆ ಅಷ್ಟು ಮಹತ್ವ ಐತಿ. ಈ ದಿನ ಅಮಾವಾಸ್ಯೆ ದಿನ ನೋಡ್ರಿ, ಮೊದಲನೇದಾಗಿ ನಾವು ದೀಪ ಪೂಜೆನದು ಹೇಳ್ಕೊಡ್ತಾನೆ. ದೀಪ ಪೂಜನೆ ಮಾಡೋದ್ರಿಂದ ಕತ್ತಲೆಯಿಂದ ಬೆಳಕಿನಡೆಗೆ ನಮ್ಮ ಜೀವನ ಸಾಗ್ತೈತಿ. ಸುಖ ಶುಭ ಕಾರ್ಯಗಳು ನಮ್ಮ ಮನ್ಯಾಗ ನಡೀತಾವೆ. ಇದನ್ನು ನೀವು ಪೂರ್ಣ ವಿಶ್ವಾಸ ಇಟ್ಟು ಮಾಡಿದಾಗ ಆಗ್ತೈತಿ. ಆ ನಂತರ ದೀಪ ಪೂಜೆನೂ ನೋಡ್ರಿ, ನಮ್ಮ ಮನ್ಯಾಗ ನಾವು ಎಷ್ಟೋ ದೀಪಗಳನ್ನ ತಂದು ಹಂಗೆ ಇಟ್ಟಿರ್ತೇವೆ. ದೀಪ ಅಂದ ಕೂಡಲೇ ಅದನ್ನು ಹಚ್ಚಬೇಕು. ಮೊದಲಿನ ಕಾಲದಾಗೆಲ್ಲ ಲೈಟದ ವ್ಯವಸ್ಥೆ ಅಷ್ಟು ಇಲ್ಲಾಗಿತ್ತು. ಪ್ರತಿಯೊಂದು ಮನ್ಯಾಗ ದೀಪದ ಬೆಳಕು ಅವರ ಜೀವನ ನಡೆಸಿತ್ತು. ಎಷ್ಟೋ ಕೆಲಸ ಕಾರ್ಯಗಳು ದೀಪದಿಂದನೇ ನಡೀತಿದ್ವು. ಹಾಗಾಗಿ ಇನ್ನು ಏನಾಗ್ತೈತಿ, ರಾತ್ರಿ ದೊಡ್ಡ ಆಗ್ತಾವೆ, ಹಗಲು ಸಣ್ಣ ಆಗ್ತಾವೆ ಈ ಒಂದು ಶ್ರಾವಣದಿಂದ. ಹಾಗಾಗಿ ನಮ್ಮ ದೀಪದ ಅವಶ್ಯಕತೆ ಪ್ರತಿನಿತ್ಯ ಅಂತೂ ನಾವು ತುಳಸಿದಾಗ ದೀಪ ಹಚ್ತೇವೆ, ದೇವ್ರ ಮುಂದೆ ದೀಪ ಹಚ್ತೇವೆ, ಜಗಲಿ ಮ್ಯಾಗ ದೀಪ ಹಚ್ತೇವೆ. ನಾವು ಪ್ರತಿಯೊಬ್ಬರು ದೀಪದ ಅಷ್ಟು ಮಹತ್ವ ಇದೆ. ಆ ನಂತರ ದೀಪದ ಪೂಜನೆ ಯಾವ ರೀತಿ ನೋಡ್ರಿ, ನಮ್ಮ ಮನೆಯಾಗಿರುವಂಥ ಪ್ರತಿಯೊಂದು ದೀಪ ನೀವು ಒಂದು ಹಚ್ಚ್ರಿ. ನಿಮ್ಮ ಕಡೆ ಯಾವ ಪದ್ಧತಿ ಇಲ್ಲ ಆ ರೀತಿ ಮಾಡಿರಿ. ಇನ್ನು ನಾವು ಇನ್ನೂ ಒಂದು ಸಲನೂ ಈ ರೀತಿ ಪೂಜೆ ಮಾಡಿಲ್ಲ ಅಂದ್ರೆ ಈ ಸಲ ಪೂಜೆ ಮಾಡಿ ನೋಡಿರಿ. ನಿಮ್ಗೆ ನೆಕ್ಸ್ಟ್ ಏನು ಡಿಫ್ರೆನ್ಸ್ ಕಾಣಿಸ್ತೈತೆ ನೀವು ನನಗೆ ಕಮೆಂಟ್ನ ಮುಖಾಂತರ ಹಾಕ್ತೀರಿ. ಆ ನಂತರ ಇನ್ನು ಒಂದೇ ದೀಪ ಇತ್ತು ಅದನ್ನೂ ಹಚ್ಚಿರಿ. ನಿಮ್ಮ ಮನ್ಯಾಗ ಎರಡಿದ್ದು ಎಷ್ಟು ದೀಪಗಳು ಇದಾವಲ್ಲ ಆ ಎಲ್ಲ ಮೊದಲನೇದಾಗಿ ದೀಪಗಳನ್ನ ಕ್ಲೀನ್ ಮಾಡ್ಕೊರಿ. ಇದನ್ನು ಸಾಯಂಕಾಲ ಮಾಡ್ಬೋದು ಅಥವಾ ಸಾಯಂಕಾಲ ಮಾಡ್ಬೋದು ಅಥವಾ ಬೆಳಗ್ಗೆನೂ ಮಾಡ್ಬೋದು. ಸಾಯಂಕಾಲ ಆದ್ರೆ ನಾವು ದೀಪ ಹಚ್ಚುತ್ತಾ ಟೈಮ್ದಾಗ ಅಂತ ಹೇಳಿ ಕರಿತೀವಲ್ಲ, ದೀಪ 6 ಗಂಟೆ ಮುಂದೆ ನೀವು ಮಾಡ್ಬೋದು. ಬೆಳಗ್ಗೆ ಮಾಡ್ತೇನೆ ಅಂದರೆ ಬೆಳಗ್ಗೆ ನೀವು ದೇವ್ರ ಪೂಜೆ ಮಾಡ್ಕೊತಿರಲ್ಲ ಆ ಟೈಮ್ದಾಗ ಮಾಡ್ಕೊರಿ. ಮೊದಲನೇದಾಗಿ ನಿಮ್ಮ ದೇವ್ರ ಪೂಜೆ ಏನು ಅಮಾವಾಸ್ಯದ ಏನು ಪೂಜೆ ಇರ್ತೈತೆ ಅದನ್ನೆಲ್ಲ ಮುಗಿಸ್ಕೊಂಡ ನಿಮ್ಮ ಮನ್ಯಾಗ ಎಲ್ಲವ ದೀಪಗಳು ಬೆಳೆವಾಗಲಿ, ತಾಮ್ರ, ಹಿತ್ತಾಳಿ, ಮಣ್ಣಿನ ಯಾವ ದೀಪ ಇದಾವೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ ಒಂದು ಸಣ್ಣ ಮಣಿ ಇಟ್ಟ ಅದ್ರ ಮ್ಯಾಗ ನೀವು ಒಂದು ವಸ್ತ್ರ ಹಾಕ್ಲಿ. ಕಪ್ಪು ಬಣ್ಣದ ವಸ್ತ್ರ ಬಿಟ್ಟ ಬೇರೆ ಎಲ್ಲ ಕಲರ್ ನೀವು ವಸ್ತ್ರ ಅಲ್ಲಿ ಹಾಕ್ಬೋದು. ಯಾವ್ದು ನಿಮ್ಮ ಕಡೆ ಅವೈಲೇಬಲ್ ಇರ್ತೈತೆ ಆ ವಸ್ತ್ರ ಹಾಕಿ ನಿಮ್ಮ ಮನ್ಯಾಗ ಎಷ್ಟು ದೀಪ ಇದಾವಲ್ಲ ಅಷ್ಟು ದೀಪಕ್ಕೆ ಬಡ್ಯಾಗ ಅದಕ್ಕೆ ಅಕ್ಷತೆ ಹಾಕಬೇಕು. ಆ ನಂತರ ಅಲ್ಲಿ ದೀಪವನ್ನು ಇಡಬೇಕು. ಆ ದೀಪಕ್ಕೆ ನೀವು ಪೂಜೆ ಮಾಡ್ಕೋಬೇಕು. ಹೂವು, ಕುಂಕುಮ, ಅರಿಶಿನ ಹಚ್ಚಿ ಪೂಜೆ ಮಾಡ್ಕೊಂಡ ಎರಡೆರಡು ಎಳೆ ಬತ್ತಿ ಹಾಕಿ ನೀವು ದೀಪವನ್ನು ಹಚ್ಬೇಕು. ಇಷ್ಟ ಮಾಡೋದೈತೆ ನಮ್ಗೆ ಇಲ್ಲಿ ದೀಪದ ಪೂಜೆಯನ್ನು ಮಾಡೋದೈತಿ. ಯಾಕಂದರೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂಥ ದಿನ ಇದಾಗಿರ್ತೈತಿ. ದೀಪಾವಳಿಗೆ ನಮ್ಮ ಎಷ್ಟೋ ಪೂಜೆ ಪುನಸ್ಕಾರಗಳಲ್ಲಿ ದೀಪ ಇಲ್ಲದ ಪೂಜೆ ಆರಂಭನ ಆಗೋಲ್ಲ. ದೀಪಕ್ಕೆ ಅಷ್ಟು ಮಹತ್ವ ಐತಿ. ತುಪ್ಪಿಂದಾಗಲಿ, ಎಣ್ಣೆದಾಗಲಿ, ನೀವು ಹೂಬತ್ತೆ ಆಗಲಿ, ಜೋಡು ಬತ್ತಿ ಆಗಲಿ, ಇದು ಎಷ್ಟೋ ನೋಡಿರಿ. ಈ ಸಲ ಅಧಿಕ ಮಾಸ ಬತ್ತು, 33 ಬತ್ತಿಗಳನ್ನು ಕೂಡ ನಾವೆಲ್ಲರೂ ಹಚ್ಚೋದು. ಅದೇ ರೀತಿ ದೀಪಕ್ಕೆ ಅಷ್ಟು ಮಹತ್ವ ಐತಿ. ಆ ನಂತರ ನಮ್ಗೆ ಅಲ್ಲಿ ಆ ದೀಪವನ್ನು ಹಚ್ಚಿ ಅದಕ್ಕೆ ನಾವು ಪ್ರಾರ್ಥನೆ ಮಾಡಿ ಓಂ ದೀಪಾಯ ನಮಃ ಅಂತ ಹೇಳಿ ನಮ್ಮ ಮನೆಯಾಗಿರುವ ಎಲ್ಲರೂ ಕೂಡ ಆ ದೀಪಕ್ಕೆ ನಮಸ್ಕಾರ ಮಾಡೋದೈತಿ. ಇಷ್ಟು ಈ ದೀಪ ಪೂಜನೆ. ಇನ್ನು ದೀಪ ಪೂಜನೆ ಮಾಡುವಾಗ ನಾವು ಲಕ್ಷ್ಮೀ ಪ್ರಾಪ್ತಿಯ ಸೇವೆಯನ್ನು ಮಾಡುವಂಥ ಒಂದು ಸಣ್ಣ ಸೇವೆ ಇವತ್ತು ಹೇಳ್ತೇನೆ ನೋಡಿ. ಲಕ್ಷ್ಮೀ ಪ್ರಾಪ್ತಿ ಅಂದ್ರೆ ಕೇವಲ ಹಣ ಅಲ್ಲ, ನಮ್ಮ ಮನೆಯಾಗಿರುವ ಪ್ರತಿಯೊಬ್ಬರು ವ್ಯಕ್ತಿಯ
ಆರೋಗ್ಯದಿಂದ, ಖುಷಿಯಿಂದ, ನೆಮ್ಮದಿಯಿಂದ ಕೆಲಸವನ್ನು ಮಾಡ್ಬೇಕು. ಮನೆಗೆ ಬಂದ ಕೂಡಲೇ ಶಾಂತಿ ಇರಬೇಕು. ಮನೆಯಾಗಿರುವ ಪ್ರತಿಯೊಬ್ಬರು ವ್ಯಕ್ತಿ ಸಮಾಧಾನದಿಂದ ಇರಬೇಕು. ಮನೆಯಾಗಿರುವಂಥ ಆಸ್ತಿ ಅಂದರೆ ಲಕ್ಷ್ಮಿ ಸ್ಥಿರವಾಗಿ ನೆಲೆಸಬೇಕು. ಹಾಸ್ಪಿಟ್ಲ್ ಇರಬಾರ್ದು. ಈ ರೀತಿ ಇದೆ. ಹಣ ಅಂದರೆ ಲಕ್ಷ್ಮಿ ಅಂದರೆ ಕೇವಲ ಹಣ ಅಲ್ಲ. ಹಾಗಾಗಿ ಆರೋಗ್ಯವಾಗಿರುವುದು, ನಮ್ಮ ಮನ್ಯಾಗ ಸುಖ ಶಾಂತಿಯಿಂದ ಇರೋದೇ ಕೂಡ ಲಕ್ಷ್ಮಿ. ನಮ್ಮ ಮನ್ಯಾಗ ಮಕ್ಕಳು ಖುಷಿಯಿಂದ ಇರೋದು ಇದು ಕೂಡ ಲಕ್ಷ್ಮಿ. ಆ ನಂತರ ಇನ್ನು ಲಕ್ಷ್ಮಿ ಪ್ರಾಪ್ತಿಯ ಸೇವೆ ಏನಂದ್ರೆ ನೋಡಿರಿ, ಈ ದೀಪ ಪೂಜೆ ಎಲ್ಲ ಮಾಡ್ಕೊಂಡು ಕೂಡಲೇ ನಿಮಗೆ ನೀವು 11 ಸಲ ಆಗಲಿ ಶ್ರೀ ಸೂಕ್ತ ನಿತ್ಯ ಸೇವೆದಾಗೈತಿ ಶ್ರೀ ಸೂಕ್ತವನ್ನು ಪಠನೆ ಮಾಡೋದೈತಿ. ಅಥವಾ ವೆಂಕಟೇಶ ಸ್ತೋತ್ರ ಆಗಲಿ, ಕುಬೇರ ಮಂತ್ರ ಆಗಲಿ, ನವರ್ಣ ಮಂತ್ರ ಆಗಲಿ ಇವುಗಳನ್ನ ನೀವು ಪಠನೆ ಮಾಡೋದೈತಿ. ಶ್ರೀ ಸೂಕ್ತ 16 ಸಲ ಅನ್ರಿ, 16 ಸಲ ಅನ್ನೋಕ್ಕಾಗಲ್ಲ 1 ಸಲ ಅನ್ರಿ. ವೆಂಕಟೇಶ ಸ್ತೋತ್ರ 1 ಸಲ, ಕುಬೇರ ಮಂತ್ರ 11 ಸಲ, ನವಾರ್ಣ ಮಂತ್ರ 11 ಸಲ, ವಿಷ್ಣು ಗಾಯತ್ರಿ ಮಂತ್ರ, ಲಕ್ಷ್ಮೀ ಗಾಯತ್ರಿ ಮಂತ್ರ, ಈ ಥರ ಯಾವುದು ನಿಮಗೆ ಹೇಳೋಕ್ಕಾಗ್ತಿತ್ತಲ್ಲ ಅದನ್ನ ನೀವು ಎಷ್ಟು ಸಲ ಸಾಧ್ಯ ಆಗ್ತೈತಿ ಅಷ್ಟು ಸಲ ಹೇಳ್ರಿ. ಸೇವೆ ಮಾಡೋದೈತಿ. ಆ ನಂತರ ನಮ್ಗೆ ಲಕ್ಷ್ಮಿ ಅಷ್ಟೋತ್ತರಗಳನ್ನ ಹೇಳೋದೈತಿ. ಲಕ್ಷ್ಮಿ ಅಷ್ಟೋತ್ತರ ಪ್ರತಿಯೊಬ್ಬರ ಕೈಯಾಗ ಮೊಬೈಲ್ ಐತಿ, ಹೊಡೆದ್ರೆ ಸಾಕು ಎಲ್ಲ ಸೇವೆದ ಮಾಹಿತಿ ಆಗಲಿ PDF ನಮಗೆ ಎಲ್ಲ ಸಿಗ್ತಾವೆ. ಬುಕ್ ಇಲ್ಲದ ನೀವು ಸೇವೆದಿಂದ ಹಿಂಜರಿಬೇಡ್ರಿ. PDF ಸಿಕ್ಕು ಅಂದ್ರೆ ಸೇವೆಯನ್ನು ಮಾಡಿರಿ. ಇನ್ನು ಆ ನಂತರ ನಮ್ಗೆ ನೈವೇದ್ಯ ತೋರಿಸೈತಿ ನೋಡಿರಿ. ಹಾಲು ಸಕ್ಕರೆ ಇಡ್ರಿ, ಹಣ್ಣು ಇಡ್ರಿ, ನಿಮ್ಮ ಮನ್ಯಾಗ ಏನು ಅಡುಗೆ ಸ್ವೀಟ್ ಮಾಡಿರ್ತೀರಿ ಅದು ಇಡ್ರಿ. ಅಮಾವಾಸ್ಯೆ ಅಂದ್ಕೂಡಲೇ ಎಲ್ಲ ಕಡೆ ಸಾಮಾನ್ಯವಾಗಿ ಬ್ಯಾಳೆ ಹಾಕ್ತಿರ್ತಾರೆ, ಹೋಳ್ಗೆ ಮಾಡ್ತಿರ್ತಾರೆ ಕೆಲವೊಂದು ಕಡೆ. ನಿಮ್ಮ ಕಡೆ ಯಾವ ಪದ್ಧತಿ ಐತಿ ಆ ರೀತಿ ನೀವು ಈ ರೀತಿ ಇನ್ನು ಅಕ್ಕನ ಮನ್ಯಾಗ ಎಲ್ಲ ದೀಪ ಹಚ್ಚಿ ಪೂಜೆ ಮಾಡೋಕ್ಕಾಗಲ್ಲ ಅಂದ್ರೆ ಒಂದು ತುಪ್ಪಿಂದ ಒಂದು ಎಣ್ಣೆದ ನೋಡಿ. ತುಪ್ಪಿನ ದೀಪಕ್ಕೆ ತನ್ನದೇ ಆದ ಮಹತ್ವ ಐತಿ, ಎಣ್ಣೆ ದೀಪಕ್ಕೆ ತನ್ನದೇ ಆದ ಮಹತ್ವ. ನೀವು ಎರಡೂ ದೀಪಗಳನ್ನ ಹಚ್ಚಿ ಸರಳವಾಗಿ ಪೂಜೆ ಮಾಡಿರಿ. ಹೂವು ಹಚ್ಚಿರಿ, ಹೂವು ಏರ್ಸಿರಿ, ಅರ್ಶಿಣ ಕುಂಕುಮ ಹಚ್ಚಿರಿ. ದೀಪಕ್ಕೆ ನೈವೇದ್ಯ ಹಾಲು ಸಕ್ಕರೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂಥ ದಿನ ಆಗೈತಿ. ಹಾಲು ಸಕ್ಕರೆ ನೈವೇದ್ಯ ಇಡ್ರಿ. ಆ ನಂತರ ನಿಮ್ಗೆ ಆರತಿ ಅನ್ನೋದೈತಿ. ಗಣಪತಿ ಆರತಿ ಅನ್ರಿ, ಅಥವಾ ನಿಮ್ಗೆ ಯಾವ್ದು ಆರತಿ ಬರ್ತಿದ್ಲ ಆ ಆರತಿನ ಅಂದ ನಮ್ಗೆ ಈ ದೀಪ ಪೂಜನೆ ಅಥವಾ ಈ ಅಮಾವಾಸ್ಯೆನ ಈ ರೀತಿ ಆಚರಣೆ ಮಾಡೋದೈತಿ. ಆ ನಂತರ ನಮ್ಗೆ ಸಾಯಂಕಾಲ ಏನೈತ್ಲೆ, ಸಾಯಂಕಾಲ ನಮ್ಗೆ ಈ ದೀಪದ ವಿಸರ್ಜನೆ ಮಾಡೋಂಗಿಲ್ಲ. ಮರುದಿನ ಅಮಾವಾಸ್ಯೆಯಾದ ಮರುದಿನ ನೀವು ಸಾಯಂಕಾಲ ಪೂಜೆ ಮಾಡ್ರೂ ನಡ್ತೈತಿ, ಬೆಳಗ್ಗೆ ಪೂಜೆ ಮಾಡ್ರೂ ನಡ್ತೈತಿ. ಆದರೆ ವಿಸರ್ಜನೆ ಮಾತ್ರ ನಮಗೆ ಗುರುವಾರ ದಿವ್ಸ ಮಾಡೋದೈತಿ. ಅಲ್ಲಿಂದ ನಮಗೆ ಶ್ರಾವಣ ಸ್ಟಾರ್ಟ್ ಆಗ್ತೈತಿ. ಅಲ್ಲಿಂದ ನೀವು ಸ್ವಾಮಿ ಮಹಾರಾಜರ ಸೇವೆ ಮಾಡಿರಿ, ಗುರುವಾರದ ವ್ರತ ಮಾಡಿರಿ, ಬೇಕಾದ ಮಾಡಿರಿ. ನೀವು ಯಾವ್ಯಾವ ಸೇವೆಗಳು ಮಾಡೋದೈತಿಲ್ಲ ಎಲ್ಲ ಸೇವೆಗಳು ನೀವು ಈ ಒಂದು ಶ್ರಾವಣ ಮಾಸ ಅಂದ್ರೆ ಹಬ್ಬ ಸೇವೆಯ ದಿನ ಅಂತ ನಾವೆಲ್ಲರೂ ಕರಿತೇವೆ. ಮನೆ ಎರಡೂ ಕೂಡ ಶುದ್ಧ ಇರ್ತಾವೆ. ಆದಷ್ಟು ಎಷ್ಟು ಆತೈತೆ ಅಷ್ಟು ಸೇವೆ ಮಾಡೋಕೆ ಪ್ರಯತ್ನ ಮಾಡಿರಿ. ಈ ಒಂದು ಸಣ್ಣ ಸೇವೆ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ. ಅಮಾವಾಸ್ಯೆ ದಿವಸ ಎಲ್ಲ ದೀಪಗಳನ್ನ ಇಟ್ಟು ಪೂಜೆ ಮಾಡಿ ನೋಡಿರಿ. ಮಂತ್ರನ ನಿಮ್ಗೆ ಕಮ್ಯುನಿಟಿ ಪೋಸ್ಟ್ದಾಗ ಪಿನ್ ಮಾಡಿರ್ತೇನೆ. ಇನ್ನೂ ಈ ಒಂದು ಸಲನೂ ನಾವು ಈ ರೀತಿ ದೀಪದ ಪೂಜೆಯನ್ನು ಮಾಡಿಲ್ಲ ಅಂದ್ರೆ ಈ ದೀಪ ಒಂದು ಅಮಾವಾಸ್ಯೆಗೆ, ಈ ಒಂದು ಗತಹಾರಿ ಅಮಾವಾಸ್ಯೆಗೆ ನೀವು ಈ ಒಂದು ಸಣ್ಣ ದೀಪದ ಪೂಜೆಯನ್ನು ಮಾಡಿ ನೋಡ್ರಿ. ಖಂಡಿತ ಇದರಿಂದ ನಿಮ್ಗೆ ಒಳ್ಳೇದ ಒಂದು ಪ್ರಚಿತಿ ಬರ್ತೈತಿ, ಒಳ್ಳೆಯ ಒಂದು ಅನುಭವ ಬರ್ತೈತಿ. ಯಾಕಂದ್ರೆ ನಾವು ಮಾಡುವಂಥ ಸೇವೆ ನಮ್ಮ ದೇವರಿಗೆ ಸಮರ್ಪಣೆ ಆಗ್ತೈತಿ. ಅದ್ರ ಫಲ ನಮ್ಗೆ ಖಂಡಿತ ಸಿಗ್ತೈತಿ. ನಮ್ಮ ಕರ್ಮಗಳು ಅಷ್ಟು ಚಲೋ ಇದಾವೆ, ನಾವು ಮಾಡ್ತಿದ್ದಂಥ ವಿಚಾರಗಳು ಅಷ್ಟು ಚಲೋ ಇದ್ದಾಗ ಅದ್ರ ಫಲ ನಮ್ಗೆ ಖಂಡಿತ ಸಿಗ್ತೈತಿ. ಹಾಗಾಗಿ ಈ ಒಂದು ಸಣ್ಣ ಸೇವೆ ನಿಮ್ಗೆ ಇಷ್ಟ ಆಗೈತೆ ಅಂದರೆ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ. ನಾನು ಕೆಲವೊಂದು ಕಾರಣಗಳಿಂದ ವಿಡಿಯೋನ ಮಾಡೋಕ್ಕಾಗತ್ತಿಲ್ಲ. ಇನ್ನು ನಾಳಿಂದ ನಾನು ರೆಗ್ಯುಲರಾಗಿ ಯಾವ ರೀತಿ ಇತ್ತಲ್ಲ ಆ ರೀತಿ ವಿಡಿಯೋ ಮಾಡಿ ಹಾಕ್ತೇನೆ. ಶ್ರಾವಣ ಬತ್ತು, ಮನೆ ಎಲ್ಲವನ್ನು ಮಾಡಬೇಕು, ಕ್ಲೀನ್ ಅದೆಲ್ಲ ಕೆಲಸದಾಗ ನಂಗೆ ಈ ಮಾಹಿತಿ ನಿಮ್ಮ ಜೊತೆ ಶೇರ್ ಮಾಡ್ಕೋದು ಇಂಪಾರ್ಟೆಂಟ್ ಆಗಿತ್ತು. ಹಾಗಾಗಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿರ ನೀವು ಸೇವೆ ಮಾಡಿರಿ. ನಮ್ಮ ಪ್ರತಿಯೊಬ್ಬರು ಕೂಡ ಯಾರ್ಯಾರು ಸೇವೆ ಮಾಡಿದಿರಲ್ಲ ಕಮೆಂಟ್ ಮಾಡಿ ಹಾಕ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನೆ. ಶ್ರೀ ಸ್ವಾಮಿ ಸಮರ್ಥ.